ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ. ಮೊಸರನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಸೌಂಡ್ ನೋಡಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಮ್ಮರ್ ಬಂತು ಅಂದರೆ ಮಾರ್ಕೆಟಲ್ಲಿ ಈ ಥರ ಹಸಿರು ಮೆಣಸಿನ್ಕಾಯಿ ಉದ್ದುದ್ದಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಅಲ್ವಾ. ಅದಕ್ಕೆ ಇವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು 1 kg ಮೆಣಸಿನ್ಕಾಯಿನ ತರಿಸಿದ್ದೀನಿ. ಬನ್ನಿ ಈ ಮಜ್ಜಿಗೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ. ಫಸ್ಟು ಈ ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ವಾಶ್ ಮಾಡಬೇಕು. ಮೆಣಸಿನ್ಕಾಯಿಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಈ ಥರ ಒರೆಸಿಟ್ಕೋಬೇಕು. ಚಿಕ್ಕ ವಯಸ್ಸಿನಲ್ಲಿ ರಜು ಈ ಥರ ಮಜ್ಜಿಗೆ ಮೆಣಸಿನ್ಕಾಯಿ ಎಲ್ಲರೂ ಸೇರಿ ಮಾಡ್ತಾ ಇರ್ತಾರಲ್ವಾ ಮನೆಯಲ್ಲಿ, ಅಜ್ಜಿ ಮನೆಯಲ್ಲಿ. ಅವಾಗ ನಾನು ಕಟ್ ಮಾಡ್ತೀನಿ ಅಂತ ತುಂಬ ಚಿಕ್ಕವರು ಇರ್ತಾ ಇದ್ವಿ. ಆದರೂ ಕೇಳಿಸ್ಕೊಳ್ತಾ ಇದ್ವಿ. ಅವ್ರು ಖಾರ ಆಗತ್ತಂದ್ರೂ ಕೇಳ್ತಿರ್ಲಿಲ್ಲ. ತೊಳೆದಿರೋ ಮೆಣಸಿನ್ಕಾಯಿನ ಒಂದು ಬಟ್ಟೆನ ತಗೊಂಡ್ಬಿಟ್ಟು ನೀಟಾಗಿ ಒರೆಸಿಟ್ಕೊಳ್ತಾ ಇದ್ದೀನಿ. ಈಗ ಈ ಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಸೀಳ್ಕೋಬೇಕು. ತುದಿವರೆಗೂ ಕಟ್ ಮಾಡಬಾರ್ದು, ಅವಾಗ ಏನಾಗುತ್ತೆ ಗೊತ್ತಾ, ಎರಡು ಬಿಟ್ಕೊಂಡ್ಬಿಡತ್ತೆ. ಸೊ ಇಲ್ಲಿವರೆಗೂ ಅಷ್ಟೇ ಕಟ್ ಮಾಡ್ಕೋಬೇಕು. ಆಮೇಲೆ 2 ಸೈಡು ಕೂಡ ಕಟ್ ಆಗಬಾರ್ದು, ಒಂದು ಸೈಡ್ ಮಾತ್ರನೇ ಕಟ್ ಆಗಬೇಕು, ಅದನ್ನು ನೋಡ್ಕೋಬೇಕು. ಮತ್ತು ನಾನು ಸೀಡ್ಸ್ ಏನು ರಿಮೂವ್ ಮಾಡ್ತಾ ಇಲ್ಲ. ಈಗ ಮೆಣಸಿನ್ಕಾಯಿ ಎಲ್ಲ ಈ ರೀತಿ ಸೀಳಿಟ್ಕೊಂಡು ಆಗಿದೆ. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಟ್ಟು ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ಗೆ ನಾನಿಲ್ಲಿ ಸುಮಾರಾಗಿ 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಮೊಸರನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲ ಮಿಕ್ಸಿಯಲ್ಲಿ ಒಂದು 30 ಸೆಕೆಂಡ್ಸ್ ಚೆನ್ನಾಗಿ ತಿರುಗಿಸ್ಕೊಂಡ್ರು ಓಕೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಜೊತೆಗೆ ಇದು ತಂಪಲ್ವಾ, ಒಳ್ಳೇದು, ಹಾಗಾಗಿ ಯೂಸ್ ಮಾಡಿದ್ದೀನಿ. ಕೆಲವರು ಜೀರಿಗೆ ಪುಡಿ ಯೂಸ್ ಮಾಡ್ತಾರೆ, ಇಲ್ಲ ಅಜ್ವಾನ ಯೂಸ್ ಮಾಡ್ತಾರೆ. ನೀವು ಯಾವ್ದು ಬೇಕಾದರೂ ಹಾಕ್ಬೋದು, ಬಟ್ ನಾನು ಇದಿಷ್ಟೇ ಹಾಕೋದು, ಇನ್ನೇನು ಹಾಕಲ್ಲ ಮಸಾಲೆಗೆ. ಆಮೇಲೆ ಇದಕ್ಕೆ ಉಪ್ಪು, ನಾನು ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಒಂದು 150 ಗ್ರಾಮ್ನಷ್ಟು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಸ್ವಲ್ಪ ಮೀಡಿಯಂ ಖಾರ ಬರುತ್ತೆ, ಅಷ್ಟು ತೀರಾ ಖಾರನೂ ಇಲ್ಲ, ಮೀಡಿಯಂ ಖಾರ ಇದೆ. ಹಾಗಾಗಿ ಇಷ್ಟು ಉಪ್ಪು ಸಾಕಾಗತ್ತೆ. ಇದನ್ನು ಕೂಡ ಹಾಕ್ಕೊಳ್ಳೋಣ. ನೀವು ಉಪ್ಪು ಹಾಕುವಾಗ ನೋಡಿ ಹಾಕ್ಕೊಳ್ಳಿ, ಕೆಲವೊಂದು ಉಪ್ಪು ಜಾಸ್ತಿಯಾಗೇ ಇರುತ್ತೆ. ಮಜ್ಜಿಗೆಯಲ್ಲಿ ಚೆನ್ನಾಗಿ ಉಪ್ಪು ಕರಗಬೇಕು. ಫ್ರೆಂಡ್ಸ್, ನಾವು ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಾದ್ರೆ ನೀರೇನು ಉಪಯೋಗಿಸೋದಿಲ್ಲ. ನಿಮಗೆ ಬೇಕು ಸ್ವಲ್ಪ ಮೊಸರು ತುಂಬ ಗಟ್ಟಿ ಇದೆ ಅಂದ್ಕೊಳ್ಳಿ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಒಂದು ಕಾಲು ಕಪ್ನಿಂದ ಅರ್ಧ ಕಪ್ವರೆಗೂ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಈಗ ಈ ತರ ತಿಕ್ಕಾಗಿದ್ರೆ ಟೇಸ್ಟ್ ಭಾರಿ ಇರುತ್ತೆ, ಅದಿಲ್ಲ. ಬಟ್ ಮಜ್ಜಿಗೆ ಮೆಣಸಿನ್ಕಾಯಿ ಅಂದ್ರೆ ಅದು ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ, ಸ್ವಲ್ಪ ಮಜ್ಜಿಗೆ ಸ್ಮೆಲ್ ಇರುತ್ತೆ ಅಷ್ಟೇ. ಬಟ್ ನಾವು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಮೊಸರೆಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಈ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡೋಣ. ಆನಂತರ ಈ ಮಿಕ್ಸ್ ಮಾಡಿರುವಂತಹ ಮೊಸರು ಹಾಕ್ಕೋಬೇಕು. ಈಗ ಇದನ್ನ ಕೈಯಿಂದ ಮಿಕ್ಸ್ ಮಾಡಬಾರ್ದು, ಈ ಥರ ಮೇಲೆ ಕೆಳಗೆ ಮಾಡಬೇಕು. ಚಿಕ್ಕ ವಯಸ್ಸಿನಲ್ಲಿ ನಾನು ಈ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಬೇಕಾದ್ರೆ ಅಲ್ಲೇ ಇರ್ತಾ ಇದ್ವಿ. ಸಮ್ಮರಲ್ಲಂತೂ ಸಂಡಿಗೆ ಹಾಕಬೇಕಾದ್ರೆ, ಮಜ್ಜಿಗೆ ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಅಲ್ಲಿ ಬಿಟ್ಕಂತಾನೆ ಇರಲಿಲ್ಲ. ಹಾಗಾಗಿ ಇಂಥ ರೆಸಿಪಿಗಳೆಲ್ಲ ನನಗೆ ತುಂಬಾ ಇಂಟ್ರೆಸ್ಟ್. ಹಾಗೆ ಇದು ನೆನಿತಾ ಏನಾಗುತ್ತೆ ಗೊತ್ತಾ, ಮೆಣಸಿನ್ಕಾಯಿಂದ ನೀರು ಬಿಡುತ್ತೆ, ಇಷ್ಟೇ ಸಾಕಾಗತ್ತೆ. 1-2 ದಿವಸ ಹೋದರೆ ಅದು ಇನ್ನೂ ಸ್ವಲ್ಪ ಏನು ಮೆಣಸಿನ್ಕಾಯಿ ಎಲ್ಲ ಮುದ್ರಕೊಂಡ್ಬಿಡುತ್ತಲ್ವ, ಚೆನ್ನಾಗಾಗತ್ತೆ. ಇನ್ನೊಂದು ಏನಪ್ಪ ಅಂದರೆ, ಆವಾಗಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು, ಮಡಿಕೆಯಲ್ಲಿ ಅಥವಾ ಈ ಪಿಂಗಾಣಿ ಪಾತ್ರೆಯಲ್ಲಿ ಈ ಮಜ್ಜಿಗೆ ಮೆಣಸಿನ್ಕಾಯಿನ ನೆನೆಸಿಡ್ತಾಯಿದ್ರು. ಬಟ್ ಇವಾಗ ನಮಗೆ ಅಷ್ಟಷ್ಟು ದೊಡ್ಡ ಪಾತ್ರೆಗಳು ಸ್ವಲ್ಪ ಕಮ್ಮಿ ಸಿಗೋದು, ತಂದಿಟ್ಕೊಳ್ಳೋದು ಕೂಡ ಕಮ್ಮಿ ಅಲ್ವಾ. ಈ ಥರ ಸ್ಟೀಲ್ ಇದರಲ್ಲಿ ಹಾಕಿಟ್ರೆ, ಇದರಲ್ಲಿ ಉಪ್ಪು ಹಾಕಿರ್ತೀವಲ್ವ, ಸೊ ಅದು ಹೋಲ್ ಬಿಡೋ ಅಂದರೆ ತೂತ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ, ಅದಕ್ಕಾಗಿ ಇದರಲ್ಲೇ ಹಾಕಿಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ತಗೋಬೋದು ಅನ್ಕೊಂತೀನಿ, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು. ಬಟ್ ನಾರ್ಮಲ್ ಪ್ಲಾಸ್ಟಿಕ್ ಡಬ್ಬಿಗಳೆಲ್ಲ ಬರುತ್ತಲ್ವ, ಸೊ ಅದು ಅಷ್ಟಾಗಿ ಸೇಫ್ ಅಲ್ಲ. ಅದಕ್ಕಿಂತ ಇದು ಒಳ್ಳೇದು.
ಅದು ಫರ್ಮೆಂಟೇಷನ್ ಆಗುವಾಗ ಸ್ವಲ್ಪ ಆಸಿಡಿಕ್ ಆಗಿಬಿಡುತ್ತೆ. ಹೌದು, ಹಾಗಾಗಿ ಹಾಕಿಡಬಾರ್ದು ಅಂತ ಹೇಳ್ತಾರೆ. ಇನ್ ಕೇಸ್ ನಿಮ್ಮ ಮನೇಲಿ ಇದು ಉಪ್ಪಿನಕಾಯಿ ಜಾಡಿ ಬರುತ್ತಲ್ಲ, ದೊಡ್ಡ ಜಾಡಿ, ಅದು ಏನಾದರೂ ಇತ್ತು ಅಂದರೂ ಕೂಡ ಮಾಡಿಟ್ಕೋಬಹುದು. ಹಾಗೆ ಒಂದು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಕಲರು ಚೆನ್ನಾಗಿ ಬರುತ್ತೆ, ಜೊತೆಗೆ ಹುಳಿ ಹುಳಿಯಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇನ್ನು ಫೈನಲ್ ಆಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಒಂದು ನೈಟ್ ಪೂರ್ತಿ ಹಾಗೆ ನೆನಿಲಿಕ್ಕೆ ಬಿಡಬೇಕು. ಸೊ ನಾನು ಹಾಗೆ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಡೇ ತೋರಿಸ್ತೀನಿ. ಫ್ರೆಂಡ್ಸ್, ಮಾರನೇ ದಿವಸ ಬೆಳಗ್ಗೆ ನಾನು ಈ ರೀತಿ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ, ಮಜ್ಜಿಗೆಯಿಂದ ತೆಗೆದುಬಿಟ್ಟು. ನಾನೇನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ದೀನಲ್ಲ, ಅದು ಫುಡ್ ಗ್ರೇಡ್ ಪಾಲಿಥಿನ್ ಶೀಟ್. ಇದನ್ನು ವಾಶ್ ಮಾಡಿ ರೀಯೂಸ್ ಕೂಡ ಮಾಡಬಹುದು. ಈ ಥರ ಒಣಗಿಸ್ಕೊಳ್ಳಿಕ್ಕೆ ಈ ಥರ ಶೀಟ್ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಥರ ಬಿಸಿಲಿಗೆ ಹಾಕಿ ಒಣಗಿಸೋದು ಮತ್ತು ಮಜ್ಜಿಗೆಲಿ ಹಾಕೋದು, ಈ ರೀತಿಯಾಗಿ 3 ದಿವಸ ಮಾಡಬೇಕಾಗತ್ತೆ. ಫ್ರೆಂಡ್ಸ್, 3 ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ಮೇಲೆ ಈ ರೀತಿಯಾಗಿದೆ. ಸೌಂಡ್ ನೋಡಿ, ಚೆನ್ನಾಗಿ ಒಣಗಿದೆ ಅಲ್ವಾ? ಈಗ ಎಣ್ಣೆಲಿ ಕರಿಯೋಣ. ಎಣ್ಣೆ ಬಿಸಿ ಮಾಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಈ ಥರ ಸ್ವಲ್ಪ ಕೆಂಪಗಾಗದೆ ಎಣ್ಣೆಯಿಂದ ತೆಗೆದುಬಿಡಬೇಕು. ಫ್ರೆಂಡ್ಸ್, ನಾನು ಮೊಸರನ್ನ ಜೊತೆ ತಿಂತಾ ಇದ್ದೀನಿ. ಇದನ್ನು ತಂಬುಳಿ ಜೊತೆ, ಬೇಳೆ ಸಾರು, ಸಾಂಬಾರು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಸುಕ್ಕದಾಗಿದೆ. ಒಂದ್ಸಲ ಮಾಡಿಟ್ಕೊಂಡ್ರೆ 1 ವರ್ಷದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ನಾನು ಮೊದಲೇ ಹೇಳಿದ್ನಲ್ವ, ಇದು ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ. ಹುಳಿ, ಉಪ್ಪು, ಖಾರ ಕರೆಕ್ಟಾಗಿದೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿನ್ಕಾಯಿನ ಎಷ್ಟೊಂದು ಈಸಿಯಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಅಂತ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರು ಕೂಡ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ, ಫೇಲ್ ಆಗೋದೇ ಇಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಈ ಮಜ್ಜಿಗೆ ಮೆಣಸಿನ್ಕಾಯಿ ರೆಸಿಪಿ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.